ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ವೀಡಿಯೋದಲ್ಲಿ ನೋಡಿದ್ದೀರಾ ಬರ್ತ್ಡೇಗೆ ಏನೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ವಿ, ಎಲ್ಲ ಗಿಫ್ಟೆಲ್ಲ ತೊಗೊಂಬಂದಿದ್ದೆಲ್ಲ ನೋಡಿದ್ದೀರಾ. ಆ್ಯಂಡ್ ನಾವೆಲ್ಲ ಬಂದು ಬರ್ತ್ಡೇ ಸರ್ಪ್ರೈಸ್ಗೆ ರೆಸಾರ್ಟ್ಗೆ ಕರ್ಕೊಂಡು ಹೋಗೋಣ ಅಂತ ಮುಂಚೆನೇ ಎಲ್ಲ ಪ್ಲ್ಯಾನ್ ಇಕ್ಕಿದ್ವಿ. ಸೊ ಇವಾಗೆಲ್ಲ ಹೋಗ್ತಾ ಇದ್ದೀವಿ. ಮ್ಯೂಸಿಕ್ ಹಾಕಿದ್ರು, ಸೊ ಅದಕ್ಕೋಸ್ಕರ ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ಹೋಗಿ ಎಲ್ಲ ಸರ್ಪ್ರೈಸ್ ಕೊಟ್ಟು ಕೇಕೆಲ್ಲ ಕಟ್ ಮಾಡಿಸಿದ್ವಿ. ಅದೆಲ್ಲ ರೆಕಾರ್ಡ್ ಮಾಡ್ಕೊಳಕ್ಕಾಗಿಲ್ಲ. ಇವ್ರ ಚಾನಲಲ್ಲಿದೆ, ಹೋಗಿ ಚೆಕ್ ಮಾಡ್ಬೋದು. ಹಾಗೆ ಎಲ್ಲ ಗಿಫ್ಟು ಕೂಡ ಓಪನ್ ಮಾಡ್ತಾಯಿದ್ರು. ಅದನ್ನು ಹಾಗೆ ವಿಡಿಯೋ ಹಾಕ್ತೀನಿ. ವಿಡಿಯೋನ ಹಾಗೆ ನೋಡ್ತಾ ಇರಿ. ವಿಡಿಯೋ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು, ತುಂಬ ಕಲರ್ಫುಲ್ ಆಗಿದೆ ಅಂತಲೂ ಹೇಳ್ಬೋದು. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನನ್ನ ಚಾನಲ್ಗಿನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಹಾಗೆ ಕಂಟಿನ್ಯೂ ಮಾಡ್ತೀನಿ. ನಾವೆಲ್ಲೆಲ್ಲ ಹೋಗಿದ್ವಿ, ಏನು ಮಾಡಿದ್ವಿ ಅಂತ ಹಾಗೆ ವಿಡಿಯೋನ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ, ನೋಡಿ. ಆ್ಯಂಡ್ ನಾವು ಇವ್ರಿಗೆ ಈ ಥರ ಸರ್ಪ್ರೈಸ್ ಕೊಟ್ಟಿದ್ದು ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ತುಂಬಾ ಖುಷಿಪಟ್ಟರು. ಅವ್ರಿಗೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾವು ಈ ಕಡೆ ಕರ್ಕೊಂಡೋಗಿ ಇಂಥ ಜಾಗಕ್ಕೆ ಕರ್ಕೊಂಡು ಹೋಗ್ತೀವಿ, ಇಲ್ಲಿಗೆ ಕರ್ಕೊಂಡು ಹೋಗ್ತೀವಿ ಅಂತ. ನಾ ರೆಸಾರ್ಟ್ ಅಂತ ಲಾಸ್ಟಲ್ಲಿ ಹೋಗುವಾಗ ಹೇಳಿದಷ್ಟೇ, ಅಲ್ಲಿವರೆಗೂ ಅವ್ರಿಗೆ ಗೊತ್ತೇ ಇರಲಿಲ್ಲ. ಬಟ್ ಎಲ್ಲ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಾಯಿತು. ಬುದ್ಧನಾ ಅದ್ರದ್ದು ಇದು ಬರುತ್ತೆ, ಕ್ಯಾಂಡಲ್ಸು ಇಟ್ಟರೆ ಹೊಗೆ ಬರುತ್ತೆ ಆದಮೇಲೆ. ಕ್ಯೂಟ್ ಬುದ್ಧ. ಅದೇನಿರ್ಬೋದು ಗೆಸ್ ಮಾಡಿ. ಇವಾಗ ಇದು ಕಾಲಿನ ಗಿಫ್ಟು. ಇಲ್ಲಿ ಆಯ್ತು, ಸ್ಟೇ ದೇರ್. ಡ್ಯಾನ್ಸ್ ಆಡ್ಬೇಡ. ಎಸ್, ಯಾ. ಎಲ್ಲಿದು ರಾಬಸ್ಪೇಟೆಗೆ ಯಾವಾಗ ನೀ ಅದ್ರನ್ನೇ ವಿಡಿಯೋದಲ್ಲಿ ಜಾಸ್ತಿ ಅದನ್ನೇ ಹೇಳಿರೋದು. ಅಲ್ಲಿ ನಿಂತಿಲ್ವಾ ಡಿಸ್ಕಸ್ ಅಂತೀವಿ. ಗ್ರೀನ್ ಬೀಡ್ಸ್ ಆದ್ರೆ ಯಾಕಂದ್ರೆ ಫ್ಯೂಚರಲ್ಲಿ ಬೇರೆ ಯಾರೋ ತಗೊಂಡ್ರು ಮ್ಯಾಚ್ ಆಗುತ್ತೆ, ಅದಕ್ಕೆ ಅಂದ್ಬಿಟ್ಟು ಜಸ್ಟ್ ಹಂಗೆ ಹಿಂಗೆ ಆ ದಾರ ಹಾಕಿ ನೋಡು, ಆಮೇಲೆ ಬಿಚ್ಚಿಬಿಡು ಅಷ್ಟೇ. ದಾರ ಹಾಕಿ ನೋಡಷ್ಟೇ. ಮೇಡಮ್ ಕರ್ಕೊಂಡು ಹೋಗಿದ್ರ, ಮೇಡಮೇ ಬಂದಿದ್ರು. ಅದಕ್ಕೆ ತಗೊಬಿಡ್ತಾರೆ ಅಂತ ಅಂದ್ಬಿಟ್ಟು ನಾನು ಡೈಲಾಗ್ ಕೊಟ್ಬಿಟ್ಟು ಬಂದೆ. ನೀವು ಜಾಸ್ತಿ ಪರ್ಪಲ್ ಅಂತೀರಾ, ಎಲ್ಲ ಪರ್ಪಲ್ಲೇ ಕೊಡ್ತಾವ. ನಾವು ಬಂದು ರೆಸಾರ್ಟ್ಗೆ ಬ್ರೇಕ್ಫಾಸ್ಟ್ ಟೈಮಿಗೆ ಹೋಗಲಿಲ್ಲ. ಬ್ರೇಕ್ಫಾಸ್ಟ್ ಟೈಮ್ ಬಂದು ಇತ್ತು 9 to 6 ಇದ್ದಿದ್ದು. ನಾವು ಬುಕ್ ಮಾಡ್ಕೊಂಡಿದ್ದು ಬಂದು 10 to 6. ಸೊ ಬ್ರೇಕ್ಫಾಸ್ಟ್ ಟೈಮ್ಗೆ ಹೋಗೋಕ್ಕಾಗಲ್ಲ ಅಂತೇಳಿ ನಾವು ಇಲ್ಲೇ ಅಕ್ಕನೇ ಪಲಾವ್ ಎಲ್ಲ ತರಿಸಿದ್ರು. ಸೊ ಪಲಾವು ಎಲ್ಲ ಇಲ್ಲೇ ತಿನ್ಕೊಂಡು ಹೋಗೋಣ ಅಂತೇಳಿ ಟಿಫನ್ ಎಲ್ಲ ಇಲ್ಲೇ ಮಾಡ್ಕೊಂಡ್ವಿ. ಅದು ಮೇಲಿಂದ ಹೋಗುತ್ತೆ, ಇದಕ್ಕೆ ಬೇರೆ ಬರುತ್ತೆ. ದಿವ್ಯಾ ಭವ್ಯ ಸುಮ್ಮನೆ ಸಾಂಬ್ರಾಣಿ ವಾಸ್ತೆ ಅಂತದ್ದು. ಇರಿ ವಿಡಿಯೋ ಮಾಡ್ತಾ ಇದ್ದೀನಿ. ಬೆಳ್ಳಿ ಇಯರಿಂಗ್ಸು ಚೈತ್ರಂದು. ಚೆನ್ನಾಗಿ ಕಾಲ್ ಚೆನ್ನ ಹಾಕೊಳಕ.
ಸುಂಕ್ ಮುರಿಯಲ್ಲ ಬಂದು ಒಡಿಸಿ. ಬಂದಿದ್ದೀವಿ. 10 ಗಂಟೆಗೆ ಬರಬೇಕಿತ್ತು, ಸ್ವಲ್ಪ ಲೇಟಾಗಿ ಬಂದಿದ್ದೀವಿ. ಹೋಗೋಣ ಒಳಗಡೆ ಏನೇನಿದೆ ಸ್ವಲ್ಪ ಪೂರ್ತಿ ಬಾ ಚೈತ್ರ, ಬಾ ಚೈತ್ರ, ನನ್ನ ನೀಟಾಗಿ ಬಾ ಚೈತ್ರ. ಹಾಯ್ ಮಾಡಿ. ಹಾಯ್. ನಾವು ಸೆಲೆಕ್ಟ್ ಮಾಡಿದ ರೆಸಾರ್ಟ್ ಬಂದು ಒಡಿಸಿ ರಿಟ್ರೀಟ್ ಅಂತ ಕನಕಪುರ ಹತ್ರ ಇದೆ. ಸೊ ನಾವು ಹೋಗಿ ಟೈಮಿಂಗ್ಸು 10 to 6. ನಾವು ಒಬ್ಬರಿಗೆ 1400 ಸಮಥಿಂಗ್ ಏನೋ ಆಯಿತು ಚಾರ್ಜಸ್ ಒಬ್ಬರಿಗೆ. ಸೊ ಇವಾಗೆಲ್ಲ ಹೋದ್ವಿ, ಅಲ್ಲೆಲ್ಲ ಆಫ್ ಪೇಮೆಂಟ್ ಅಷ್ಟೇ ಮಾಡಿದ್ವಿ ಬಿಫೋರು. ಈಗ ಹೋಗಿ ಫುಲ್ ಪೇಮೆಂಟ್ ಎಲ್ಲ ಮಾಡಿ ಆಮೇಲೆ ಈ ಥರ ಎಲ್ಲ ಟ್ಯಾಗ್ ಎಲ್ಲ ಕೊಡ್ತಾರೆ. ನಾವು ಔಟ್ಸೈಡ್ ಬರೋವರೆಗೂ ಈ ಟ್ಯಾಗ್ ನಮ್ಮ ಕೈಲೇ ಇರುತ್ತೆ. ಸೊ ಇವಾಗೆಲ್ಲ ತಗೊಂಡು ಇವಾಗ ಚೆಕ್ ಇನ್ ಆಗ್ತಾ ಇದ್ದೀವಿ. ಎಲ್ಲದು ಬಂದ್ಬಿಟ್ಟು ನಿಮ್ಮ ಬ್ಯಾಂಡಲ್ಲೇ ಇರುತ್ತೆ ನೋಡಿ. ನಂತಿದೆ ಸ್ವಿಮ್ಮಿಂಗ್ ಪೂಲ್ ಹೋಗಿಲ್ಲ ಕಾವ್ಯ, ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋದಿಲ್ವಾ? ಕಾವ್ಯ ಅವ್ರದ್ದು ಫೋಟೋ ಶೂಟ್ ನಡೀತಿದೆ. ಚೆಕ್ ಇನ್ ಆಗಿದ ತಕ್ಷಣ ವೆಲ್ಕಮ್ ಡ್ರಿಂಕ್ನ ಕೊಡ್ತಾರೆ. ವೆಲ್ಕಮ್ ಡ್ರಿಂಕಲ್ಲಿ ವಾಟರ್ ಮೆಲನ್ ಜ್ಯೂಸ್ ಇತ್ತು. ಸೊ ಎಲ್ಲ ಕುಟ್ಕೊಂಡು ಆ್ಯಂಡ್ ನಮಗೆ ಲಾಕರ್ ಕೊಡ್ತಾರೆ ನಮ್ಮ ಬ್ಯಾಗ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ. ಸೊ ನಮಗೆ ಹೋಗಿ ಎಲ್ಲ ಲಾಕರ್ಸ್ನ ಇಟ್ಟು ಆ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಇವಾಗ ರೆಸಾರ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಆ ಒನ್ ಡೇ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಗ್ರೀನರಿ ಆಗಲಿ, ರೆಸಾರ್ಟ್ ಆಗಲಿ, ಆ್ಯಂಡ್ ಅದು ಮೇಂಟೈನ್ ಮಾಡಿರೋದಾಗಲಿ, ಗೇಮ್ಸು ಎಲ್ಲನೂ ಕೂಡ ನಾವು ಆಲ್ ಓವರ್ ಎಲ್ಲನೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಅದು ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಈ ದಿನ ಮಾತ್ರ ಯಾವತ್ತೂ ಮರೆಯೋಕ್ಕಾಗಲ್ಲ ಅಂತ ಅನಿಸುತ್ತೆ, ಅಷ್ಟು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಬನ್ನಿ ವಿಡಿಯೋನ ಹಾಗೆ ಕಂಟಿನ್ಯೂ ಮಾಡೋಣ. ಟಾಟಾ ಬಾಯ್ ಬಾಯ್. ನೀನು ಕಕ್ಕದಾಗ ಬದುಕಿಕೊಂಡ್ರೆ ಬರ್ತೀನಿ. ಬಿಚ್ಚಿದ್ರು ಬಿಚ್ಚಿದ್ರು. ಏನ್ ನಿಂತ್ಕೋಬೇಕಾ ಕುತ್ಕೋಬೇಕಾ? ಅವ್ರು ನಿಂತ್ಕೊಂಡಾರ ನಿಂತ್ಕೋಬೋದು. ಅದೇ ದೂರ ದೂರ ಇರಿ, ಬೀಳ್ತೀರಾ ಇಬ್ರು ಮಕ್ಕಳಿಗೆ. ಗ್ಯಾರಂಟಿ ಕಕ್ಕತ್ತೀವಿ ಆಟಕ್ಕೆ. ಅವ್ರು ಉಲ್ಟಾ ಆಗಲ್ಲ ಚಿಕ್ಕಾವ್ಯ, ಅವ್ರು ಅಷ್ಟೇ ಹಿಂಗೆ ತಳ್ಕೊಂಡು ಹೋಗ್ಬೇಕಷ್ಟೇ. 1 2 3 ಸ್ಟಾರ್ಟ್ ಗೋ. ಭವ್ಯ ಬೀಳಿಲ್ಲ ನೋಡಿ, ಸಣ್ಣ ಅದೇ ಎದ್ದೊಳಕ್ಕಾಗಲ್ಲ, ಬ್ಯಾಲೆನ್ಸ್ ಸಿಗಲ್ಲ, ಥರ ಆಯ್ತದೆ. ನೆಕ್ಸ್ಟು ಇವ್ರು ಹೋಗ್ತಿದ್ದಾರೆ ಆಡಕ್ಕೆ. ನೋಡೋಣ ಇವ್ರ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಕೇಳೋಣ. ಅಲ್ಲೇ ಉಂಟ್ಕೊಂಬಿಟ್ರು. ಇವರೆಲ್ಲ ಜಾಪ ಮಾಡಂಗ್ ಕಾಣಿಸ್ತಾರ, ಅದ್ರೊಳಗೆ ಸುಮ್ಮನೆ ನಿಂತ್ಕೊಳ್ಳಲ್ಲ ಅನ್ಸ್ತದೆ. ನಾನು ತಳ್ತೀನಿ. ಒಬ್ರು ಆ ಕಡೆ ಒಬ್ರು ಈ ಕಡೆ. ಕಾವ್ಯಕ್ಕ ಕಾವ್ಯ ಕಾವ್ಯ ಎದ ಮೇಲೆ ಕಾವ್ಯ ಕಾವ್ಯ ನೋಡಿ ಗೈಸ್ ಹೆಂಗ್ ಅಳ್ತವ್ರ ಅದ್ರೊಳಗೆ. ಎದ್ದೋಳ್ರಿ ಮೇಲೆ.
ಊರೋಗಿ ಆಮೇಲೆ ಹೋಗಂದ. ಹುಷಾರು, ಕೀಗಳಿನ್ ಮಡಗು, ಕೀ ಕೊಡು, ಇಲ್ಲೆಲ್ಲ ಕೀ ಐತೆ. ಹಿಂಗಿಡ್ಕೋ, ಹಾಂ ಹಂಗೆ ಗಟ್ಟಿಗಿಡ್ಕೋ. ಈ ಗೇಮ್ ಸ್ಟಾರ್ಟ್ ಆದಾಗ ರೈನ್ ಡ್ಯಾನ್ಸ್ ಕೂಡ ಸ್ಟಾರ್ಟ್ ಆಯಿತು. ಮ್ಯೂಸಿಕ್ ಪ್ಲೇ ಆಗ್ತಿತ್ತಲ್ಲ, ಸೊ ಒರಿಜಿನಲ್ ಆಡಿಯೋನ ಹಾಕೋಕ್ಕಾಗ್ತಾಯಿಲ್ಲ. ಆ್ಯಂಡ್ ನೋಡ್ಬೋದು ನೀವು ಎಲ್ಲರೂ ಕೂಡ ಎಷ್ಟು ತುಂಬ ಖುಷಿಯಾಗಿದ್ದಾರೆ ಅಂತ. ಎಲ್ಲರ ಮುಖದಲ್ಲೂ ಕೂಡ ತುಂಬಾ ಖುಷಿ ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ಆ್ಯಂಡ್ ನಮಗೆ ಅಂತ ಒಂದಿನ ಟೈಮ್ ತೊಗೊಂಡು ಈ ಥರ ಎಂಜಾಯ್ ಮಾಡಿದ್ದು ಒಂದು ಮೆಮೊರಬಲ್ ಡೇ ಅಂತಲೇ ಹೇಳ್ಬೋದು. ಡ್ರೈ ಗೇಮ್ಸ್ ಎಲ್ಲ ಆಡಿದ್ಮೇಲೆ ಊಟಕ್ಕೆ ಅಂತ ಹೋದ್ವಿ. ಊಟದಲ್ಲಿ ವೆರೈಟೀಸ್ ಆಫ್ ಡಿಶಸ್ನ ಮಾಡಿದರು ಅಂತಲೇ ಹೇಳ್ಬೋದು, ವೆಜ್ ಆ್ಯಂಡ್ ನಾನ್ ವೆಜ್ಜಲ್ಲಿ. ನಾವು ಹೋಗಿದ್ದು ಮಂಡೇ, ಸೊ ನಾವು ನಾನ್ ವೆಜ್ನ ತೊಗೊಂಡಿಲ್ಲ, ವೆಜ್ಜೇ ತೊಗೊಂಡಿದ್ದು. ವೆಜ್ಜಲ್ಲೇ ತುಂಬಾ ವೆರೈಟೀಸ್ನ ಮಾಡಿದರು ಅಂತಲೇ ಹೇಳ್ಬೋದು. ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು. ಊಟ ಎಲ್ಲ ಮಾಡಿಕೊಂಡು ಬರುವಾಗ ಚೈತ್ರ ಅವರು ಇನ್ನೂ ಬಂದಿರಲಿಲ್ಲ, ಸೊ ಅವ್ರನ್ನ ಆಟಾಡ್ಸೋಣ ಅಂತೇಳಿ ನಾವೆಲ್ಲ ಈಚೆ ಬಂದ್ವಿ. ಆ ವಿಡಿಯೋನ ಹಾಗೆ ಪ್ಲೇ ಮಾಡ್ತೀನಿ ನೋಡಿ. ಕೇಳಿಸ್ತಾ ಮಾಡಿ ಇದನ್ನ ಮಾಡಿ ಇಲ್ಲೋರು ಜರ್ಮನ್ ಶೆಫರ್ಡ್ ಬಂತು. ನಿಂಗೆ ಅದ್ರ ಕೈ ಕಚ್ಚಿಸ್ಬೇಕು. ವೇವ್ ಪೂಲಲ್ಲೇ ಜಾಸ್ತಿ ಟೈಮ್ನ ಸ್ಪೆಂಡ್ ಮಾಡಿಬಿಟ್ವಿ. ಆ್ಯಂಡ್ ನಾವು ಫ್ರೆಶ್ ಅಪ್ ಎಲ್ಲ ಆಗೋಗೋಷ್ಟರಲ್ಲಿ 6 o'clock ಆಗೋಗಿತ್ತು. 6 o'clockಗೆ ಚೆಕ್ಔಟ್ ಇದ್ದಿದ್ದು. ಸ್ನ್ಯಾಕ್ಸ್ಗೆ ಅಂತೇಳಿ ಗೋಲ್ಗಪ್ಪ ಆ್ಯಂಡ್ ಬ್ರೆಡ್ ಕೇಕು, ಕಾಫಿ, ಟೀ, ಬಜ್ಜಿ ಇಷ್ಟು ಇತ್ತು. ಬಟ್ ನಾವು ಹೋಗೋಷ್ಟರಲ್ಲಿ ಇದು ಏನು ಗೋಲ್ಗಪ್ಪ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಸೊ ಕಾಫಿ ಆ್ಯಂಡ್ ಟೀನ ಕುಡ್ಕೊಂಡು ಬಜ್ಜಿ ಎಲ್ಲ ತಿಂದ್ಕೊಂಡು ಚೆಕ್ಔಟ್ ಆಗೋಷ್ಟರಲ್ಲಿ ಮಳೆನೂ ಕೂಡ ಬಂತು. ಸೊ ಇವಾಗ ಎಲ್ಲ ಚೆಕ್ಔಟ್ ಆಗಿ ಮನೆ ಕಡೆ ಹೊರಡ್ತಾ ಇದ್ದೀವಿ. ಸರಿನೇ ಇದೇ ಕಥೆನೇ ಆಯಿತು. ಮಳೆ ಸ್ಟಾರ್ಟ್ ಆಗೋಯ್ತು. ಎಲ್ಲಿ ಹೇಳಕ್ಕ? ಉಪ್ಪಿಸಲ್ಲಿ. ಕಾವ್ಯಾಗೆ ಈ ಥರ ಎಲ್ಲ ಡೆಕೋರೇಷನ್ ಮಾಡಿಸಿ ಕೇಕ್ ಕಟ್ ಮಾಡಿಸೋ ಪ್ಲ್ಯಾನ್ ಇತ್ತು. ಸೊ ಅದಕ್ಕೋಸ್ಕರ ರೆಸಾರ್ಟಲ್ಲೇ ಕೇಳಿದ್ವಿ ನಾವೆಲ್ಲ. ಬಟ್ ರೆಸಾರ್ಟಲ್ಲಿ ಈ ಥರ ಎಲ್ಲ ಇಲ್ಲ ಅಂತ ಹೇಳಿದ್ರು. ಸೊ ನೆಲಮಂಗಲದಲ್ಲಿ ಆನ್ ದ ವೇ ಹೋಗ್ಬೇಕಾದ್ರೆ ಕೆಫೆನ ಬುಕ್ ಮಾಡಿದರು ಕಾವ್ಯನೇ ಈ ಥರ ಬರ್ಡೇದು
ಸೆಲೆಬ್ರೇಷನ್ ಕೆಫೆ ಇರುತ್ತಲ್ಲ ಆ ಥರ. ಸೊ ಅಲ್ಲೋಗಿ ಮತ್ತು ಕೇಕ್ ಕಟ್ ಮಾಡಿಸಿ ಅಲ್ಲೂ ಎಲ್ಲ ಸೆಲೆಬ್ರೇಟ್ ಮಾಡಿ ಒಂದಷ್ಟು ರೀಲ್ಸ್ಗಳನ್ನ ಮಾಡಿಕೊಂಡು ಹೊರಟ್ವಿ. ನಾವು ಎಲ್ಲೇ ಹೋದರೂ ರೀಲ್ಸ್ ಮಾಡೋದನ್ನ ಮಾತ್ರ ಬಿಡೋಲ್ಲ. ಇದು ಬಂದು ಅನಾಥ ಪಾತೆ ಸಾಂಗ್ ಇದೆಯಲ್ಲ, ಆ ಸಾಂಗಿಗೆ ರೀಲ್ಸ್ನ ಮಾಡ್ತಾಯಿದ್ದೀವಿ. ಇಷ್ಟ ಆಗಿತ್ತು ಇವತ್ತಿನ ದಿನದ ಲಾಗ್. ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನನ್ನ ಚಾನಲ್ಗಿನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಹೋಪ್ ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.